ಎತ್ಕೊಂಡ್ ಬಂದವಳು ಐರನ್ ಮಾಡಿಲ್ಲ ನನಗೆ ಇವಾಗ ಬಟ್ಟೆ ಇಲ್ಲ. ಇವಳು ಯಾವಳೆ ಲಾಕ್ ಮಾಡ್ಕೊಂಡು ಹಾಳಾದವಳೆ ನೋಡ್ಲಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಾರ್ ದ ಫಸ್ಟ್ ಟೈಮ್ ಈ ಪೇಜಲ್ಲಿ ನಾನು ಯೂಟ್ಯೂಬ್ ವ್ಲಾಗ್ ಮಾಡಿ ಹಾಕ್ತಾ ಇರೋದು. ಯಾವುದೇ ಥರ ವೀಡಿಯೋಸ್ ಆಗಲಿ ಏನನ್ನು ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ನಾನು ಓಲಿ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ನನ್ನ ವರ್ಷಿತ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಇವತ್ತಿಂದ ಸ್ಟಾರ್ಟು. ವೆಲ್ಕಮ್ ಟು ಮೇಘನ ಎಸ್ಕೆ ಯೂಟ್ಯೂಬ್ ವ್ಲಾಗ್. ಹೇಳು. ನೋಡಿ ಗೈಸ್, ಎಷ್ಟು ಮೋಸ ಮಾಡ್ತಾಳೆ ಅಂತಂದರೆ, ನಾನು ಕೇಳಿದಾಗ ಬ್ಲೂ ಕಲರ್ದಿಲ್ಲ ಅಂತಂದ್ರೆ ಇವಳು ಮಾತ್ರ ಬ್ಲೂ ಕಲರ್ ತೊಗೊಂಡ್ಬಂದ್ಬಿಟ್ಟು ಹೆಂಗೆ ಬಂದ್ಬಿಡ್ತು ಬ್ಲೂ ವೇಲು. ನೋಡಿ ನನಗೆ ಮಾತ್ರ ರೆಡ್ ವೇಲ್ ತೊಗೊಂಬಂದು ಇವಳು ಮಾತ್ರ ಬ್ಲೂ ತೊಗೊಂಬಂದು. ನಾನು ಬ್ಲೂ ಕೇಳಿದೆ ನಾನು ಚುಚ್ಚಿಬಿಡ್ಬೇಕು. ಗಾಯ್ಸ್, ಇದು ಅಕ್ಷಿತಾ ತಂಗಿ, ನನಗೆ ದತ್ತು ತಂಗಿ. ಅವಳಿಗೆ ಅಫಿಷಿಯಲಿ ತಂಗಿ, ನಾನು ಅನ್ಅಫಿಷಿಯಲಿ ತಂಗಿ. ಕೈ ತೆಗಿ ತೋರ್ಸು ಅಂಕಿತ, ಕ್ಯೂಟ್ ಆಗಿದೆಯಾ ನೀನು? ಹಾಕ್ಬೇಡಿ, ಸೀರಿಯಸ್ ಆಗಿ ಹಾಕಲ್ಲ, ಸುಮ್ಮನೆ ಹಾಕ್ತೀನಿ. ಏನು ಹೇಳು? ಕಂಗ್ರ್ಯಾಚುಲೇಷನ್ಸ್ ಹೇಳು. ಆಲ್ ದಿ ಬೆಸ್ಟ್. ಅಲ್ಲ, ನಿದ್ದೆನೂ ಲಿಪ್ಸ್ಟಿಕ್ ಹಚ್ಕೊಂಡೋಳು ಇವಳು. ಗೋಲಿಗೆ ಹೋಗಕ್ಕೆ ಬಟ್ಟೆ ಇಲ್ಲ. ಅದ್ಯಾವುದೋ ಮಿಡಿ ಎತ್ಕೊಂಡ್ ಬಂದವಳು ಐರನ್ ಮಾಡಿಲ್ಲ ನನಗೆ ಇವಾಗ ಬಟ್ಟೆ ಇಲ್ಲ ಗಾಯ್ಸ್. ಈ ಬೇವಸಿ ರೆಡಿ ಆಯ್ತವಳೆ, ನನಗೆ ಬಟ್ಟೆ ಕೊಡದೆ ಬಂದವ್ರು ಇವರು. ನನಗೆ ಸಮಾಧಾನ ಮಾಡ್ಬೇಕಂತ ನಾನು ಇವಾಗ ಬಟ್ಟೆ ಇಲ್ಲ ಅಂತ ಹೇಳಿದಕ್ಕೆ ರಿಂಗ್ ಲೈಟ್ ತಂದ್ಕೊಟ್ಟವ್ರೆ. ಸೋ ಸ್ವೀಟ್ ಆಫ್ ಯು ಗೈಸ್, ಸೋ ಸ್ವೀಟ್. ಓಪನ್ ಸೆರೆಮನಿ, ಓಪನ್ ಸಿಮ್ ಐರನ್ ಮಾಡೋರು ಯಾರಿಲ್ಲ ಅರ್ಷಿತಾ. ಒಳ್ಳೆ ಕೆಲಸ, ಸ್ಟಾರ್ಟಿಗೆ ಬಿಟ್ಬಿಡು. ನೋಡ್ಲಿ, ಸ್ಟಾರ್ಟಿಗೆ ಅವ್ರು ಯಾರಾದ್ರೂ HR ಮ್ಯಾನೇಜರ್ ನೋಡ್ತಿದ್ರೆ ಡೌ ಮಾಡ್ತಾವಳೆ. ಯಾಕಂತಂದ್ರೆ ಅಲ್ಲೇ ಕೆಲಸ ಮಾಡ್ಬೇಕಲ್ಲ. ಅದು ದೇವ್ರಲ್ಲ, ನಮ್ಮನೆ ದೇವಸ್ಥಾನ ಅಲ್ಲ, ಅದು ದೇವಸ್ಥಾನ. ಓಯ್ಯೋ ನೀನು ಎಷ್ಟೇ ಮಾಡಿದ್ರು ಐಕಂತೂ ಆಗಲ್ಲ ಹರ್ಷಿತಾ. ಇದು 100% ಹಾಕ್ತೀನಿ. ನಿಮ್ಮ ಮ್ಯಾನೇಜರ್ ಯಾರು? ಅವ್ರ ಹೆಸರು ಹೇಳು, ಅವ್ರಿಗೆ ಥ್ಯಾಂಕ್ಸ್ ಹೇಳು. ಅವ್ರ ಎಫೆಕ್ಟ್ ರೆಡ್ಡಲ್ಲಿ ರೆಡ್ ಹಾಕು. ನಾಗವಲ್ಲಿ ಹಾಕ್ತೀನಿ, ರೆಡ್ ಹಾಕು. ನಾಗವಲ್ಲಿ ಅಲ್ಲ, ರೆಡ್ ಹಾಕಿ ಹಿಂಗಾಡ್ತೀನಿ. ಇರು ದೇವ್. ಅರ್ಷಿತಾ ನೀನೇ ಟಯರ್ಡ್ ಆಗಿ ಇಲ್ಲೇ ಟಯರ್ಡ್ ಆಗ್ಬಿಟ್ರಲ್ಲ. ಓಲಿ ಇವೆಂಟಲ್ಲಿ ಏನಾಡ್ತೀಯ? ಊಟ ಮಾಡಿಲ್ಲ, ನಾನು ಮಾಡಿಲ್ಲ. ಮಾನ್ಯತಾ ಟೆಕ್ ಪಾರ್ಕಲ್ಲಿ ಇರೋದು ಓಲಿ ಇವೆಂಟ್ ಅಂತ ಬಂದಿದ್ದೀವಿ. ಆದರೆ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಬೀದಿ ಸುತ್ತಾ ಇರೋದು. ಹರ್ಷಿತಾ ಅಲ್ಲ, ಸ್ಟ್ರೀಟ್, ಬಟ್ ಅದು ತುಂಬ ಚೆನ್ನಾಗಿದೆ ಇಲ್ಲಿ ಸುತ್ತಕ್ಕೂ. ಹರ್ಷಿತಾ ಯಾಕೆ ಇವಾಗ ಉಟ್ಕೊಂಡಿರೋದು ನೀನು? ಉಟ್ಕೊಂಡಿರೋದು ಯಾಕಂತ ಹೇಳು ಫಸ್ಟು. ನಿನ್ನ ಬೆಸ್ಟ್ ಫ್ರೆಂಡ್ ಅವಳಲ್ಲ, ನಿನ್ನ ಫ್ರೆಂಡ್ ಅಲ್ವಾ ಅವಳು? ನೀನು ನನ್ಗಿಂತ ಜಾಸ್ತಿ ಅವಳದ ಫೋಟೋ ಹಾಕಿದೆ ಸ್ಟೇಟಸಲ್ಲಿ. ಫೋಟೋಸಲ್ಲಿ ಬರೀ ಅವಳು ಗಾಯ್ಸ್. ನನಗೆ ಬೆಸ್ಟ್ ಫ್ರೆಂಡ್, ಅವಳು ಬೆಸ್ಟ್ ಫ್ರೆಂಡ್ ಅಂತ. ಅವಳು ಏನು ಕಟ್ ಮಾಡಿಲ್ಲ ಅನ್ಕೋ, ನಾನೇ ನಿನ್ನ ಸಾವು ಹಾಕ್ಬಿಡ್ತೀನಿ. ಸಾವು ಹಿಡಿಕಿದೆ. ತಮಿಳು, ತೆಲುಗು, ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಕೊಂಗ್ರು. ನಾನು ಗೌಡ್ರು. ಯಾವ ಗೌಡ್ರು? ಕೊಂಗ್ರು ಹೇಳು. ಆ ಥರ ಎಲ್ಲ ಕ್ಯಾಸ್ಟಿಸಮ್ ಮಾಡ್ತಿಲ್ಲ ಗುರು, ನಾವು ಸುಮ್ಮನೆ ತಮಾಷೆ. ಸೊ ಹೋಗ್ಲಿ ಬಿಡಿ, ಎಲ್ಲರೂ ಒಂದೇ. ನಿಮಗೆ ಊರ್ ಮಾರಮ್ಮ ಗೊತ್ತಾ? ಉರ್ ಮಾರಮ್ಮ ಉರ್ಕೊಂತಾರಲ್ಲ, ಉರ್ ಮಾರಮ್ಮ. ಅರ್ಷಿತಾ ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಮಾಡ್ಬಿಡ್ತು. ಇಷ್ಟ ಗುರಾಯಿಸ್ತಾ ಇದ್ಲು ವಿಡಿಯೋ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾವಳು. ಏನಾದ್ರೂ ಹೇಳಿ.
ಪಾಪ ಅಲ್ಲಿ ಓಲಿ ಇವೆಂಟ್ ಕ್ಯಾನ್ಸಲ್ ಆಗಿರೋದಕ್ಕೆ ಇವಳು ಫುಲ್ ಡಿಸಪಾಯಿಂಟ್ ಆಗಿದ್ದಾರೆ. ಬಿಡು, ಬೇರೆ ಓಲಿ ಇವೆಂಟಿಗೆ ಬಂದಿದ್ದೀವಲ್ಲ, ಖುಷಿ ಪಡು. ನನಗೂ ಹಸಿತೈತೆ. ಎಷ್ಟೊತ್ತೇ ಮಾಡ್ತಾರೆ ಕೇಳು ನಯನ, ಬೇಗ ಬಾ. ಅವಳಿಗೂ ದೆವ್ವ ಬಂದ್ಬಿಟ್ಟೈತೆ, ದೆವ್ವ ಬಂದೈತೆ. ನೋಡ್ಕೊಂಡು ಹೋಗಿ ನನ್ನ ಕೈ ನೋಡಿ. ಏನಾಗಿರೋದು ಅಷ್ಟು ಯಾರೋ ಉಂಗ್ರಗಳು ಇಷ್ಟೊಂದು ಹಾಕ್ಸ್ಕೊಂಡಿದ್ಯಾ? ಯಾರೋ ಒಬ್ರು ಮಾಡಿರೋದು ಈ ತರ. ಯಾರೋ ಒಬ್ರು ಉಂಗ್ರ ಹಾಕಿದ್ರಾ? ಯಾರದು? ಬೇಡ ಬಿಟ್ಟು ಸುಮ್ಮನೆ. ಅಕ್ಕ ಗಾಡಿಯಿಂದ ಬಿದ್ದು ಕೈ ಯೂಸ್ ಮಾಡ್ಕೊಂಡೋಳೆ. ಅದಕ್ಕೆ ಸಾಧನ ಒಬ್ಬ ಕ್ರೂರ ವ್ಯಕ್ತಿ. ಅಯ್ಯೋ ಪಾಪ ಮನೋಜ್, ಬದುಕಿದ್ಯಾಪ್ಪ? ಕ್ರೂರ ವ್ಯಕ್ತಿ ಅಂತ ನೀನು ಬದುಕಿದ್ಯಾ? ಈ ಮಾತೆಲ್ಲ ಕೇಳಿಸ್ಕೊಂಡು ನಾನೇನಾದ್ರೂ ಆಗಿದ್ರೆ ನೇಣಕಂಡ್ ಸತ್ತೈತಿದ್ದೆ. ಗಾಯ್ಸ್, ಹೋಲಿ ರೆಡಿ. ಹೋಲಿ ನಾವು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಐ ಸ್ಟಾರ್ಟೆಡ್ ಮೈ ನ್ಯೂ ಯೂಟ್ಯೂಬ್ ಬ್ಲಾಗ್. ಇದು ನಮ್ಮ ಪರಿಸ್ಥಿತಿ ಆಫ್ಟರ್ ಹೋಲಿ. ಹೆಂಗ್ ಬಂದೋಳೆ ಹೆಂಗಾಗೋದು? ಚೆನ್ನಾಗಿತ್ತು, ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಚೆನ್ನಾಗಿದೆ. ಎಲ್ಲ ಆಡ್ಬಿಡಂಗೆ ಕೆಲಸ ಮಾಡು ಅಂದ್ರೆ ಇವಳೇ ಫಸ್ಟ್. ಕಿವಿಗೆಲ್ಲ ಹಾಕ್ಬಿಟ್ಟವ್ರೆ. ಏನು ಗೊತ್ತಾ ಗೈಸ್, ಅಲ್ಲಿ ಹೋಗಿದ್ವಿ ಓಕೆನಾ, ಪಬ್ಬಲ್ಲಿ. ಪಬ್ಬ ಅದು ರೆಸ್ಟೋರೆಂಟ್ ಕ್ಲಬ್. ಓಕೆ, ಆ ಕ್ಲಬ್ಬಿಗೆ ಹೋಗಿದ್ವಿ. ಅಲ್ಲಿ ಏನೋ ನೀರು ಬಾಟಲ್ ತೊಗೊಂಡ್ವಿ. ನೀರು ಕುಡಿದ್ಬಿಟ್ಟು ಇಟ್ಬಿಟ್ಟು ಡ್ಯಾನ್ಸ್ ಆಡ್ಬಿಟ್ಟು ಬರೋ ಅಷ್ಟರಲ್ಲಿ ನೀರು ಬಾಟ್ಲ್ ಇಲ್ಲ. ಪೆಪ್ಸಿ, ಕೋಕೋಳ ಅಂತ. ಆಮೇಲೆ ಇವಳೇನೋ ತಗೊಂಡ್ರೆ ಹಂಗೆ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನೋಡ್ತಾರೆ, ಅವ್ರು ನಿಜ ಅನ್ಕೊಂಡ್ಬಿಡ್ತಾರೆ. ನೋ ಗಾಯ್ಸ್, ಕುಡಿದೇನೆ ಕುಡ್ಕೊಳ್ತಾರ ಆಡೋಳು. ಅದು ಅವಾಗ ಇರ್ಬೇಕು. ಎಂಟರ್ಟೈನ್ಮೆಂಟ್, ಇಟ್ಸ್ ಆರ್ ಎಂಟರ್ಟೈನ್ಮೆಂಟ್ ಅಲ್ಲ, ಕುಡಿಕೆ ಅಂತಾರೆ. ಕುಡಿದ್ರೆ ತಾನೇ ಕುಡ್ಕಿ. ನಾನು ಕುಡಿಯಲ್ಲ ಕಣೆ. ಎಲ್ಲಿಗೆ ಹೋಗ್ಬೇಕು ಇವಾಗ? ಮನೆಗೆ ಹೋಗ್ಬೇಕು. ಸುಟ್ಟಾಟ್ ಇನ್ನೊಂದಲ್ಲಿ ಒಂದು ಫೋಟೋ ಹಿಡೀರಿ. ನಾನು ಇವತ್ತು ಆಫೀಸಿಗೆ ರಜೆ ಹಾಕೊಂಡು ಬಂದೆ ಗಿಲ್ಲಿ ನೋಡಕ್ಕೆ. ಆದ್ರೆ ಇಲ್ಲಿ ಇವೆಂಟು ಕ್ಯಾನ್ಸಲ್, ಗಿಲ್ಲಿನೂ ಕ್ಯಾನ್ಸಲ್. ಫಸ್ಟ್ ಆಫ್ ಆಲ್ ನಾಳೆ ಗಿಲ್ಲಿ ಬರೋದು. ಆಸೆ ಇಟ್ಕೊಂಡು ಬಂದು ಗಿಲ್ಲಿ ನೋಡ್ಬೋದು ಅಂತ. ಡಿಸಪಾಯಿಂಟ್ಮೆಂಟ್. ಇಲ್ಲಿ ಎರಡೇ ಮದುವೆ ಆದ್ರೂ ಆಗ್ತಾಳಂತ ಇವಳು. ಆಗ್ಲಾ ಕಟ್ಟ ಗೈಸ್, ಕಟ್ಟಲ್ಲ, ಸತ್ಯ. ಇಲ್ಲಿಗೆ ಮದ್ವೆ ಆಗಿ ಅವ್ನು ಪರವಾಗಿಲ್ಲ, ಎರಡನೇ ಮದ್ವೆ ಆಗ್ತಿ ಅಂತ ಕೇಳಿದ್ರು ಗಿಲ್ಲಿನೇ ಮದ್ವೆ ಆಗೋದು ಅಂತ ಕೂತವಳು ನಮ್ಮ ಹುಡುಗಿ. ಗಿಲ್ಲಿ ದಯವಿಟ್ಟು ನೋಡ್ಕೊಳ್ಳಿ, ಚೆನ್ನಾಗಿದ್ರೆ ಆಗಿ ಪ್ಲೀಸ್. ಯಪ್ಪ, ಈ ತರ ಎಷ್ಟು ಹುಡುಗಿರಿಲ್ಲ ಪಾಪ. ಈ ಸಲ ಕಪ್ ನಮ್ದೇ, ಈ ಸಲ ಚಿಪ್. ಈ ಸಲ ಗಿಲ್ಲಿ ನಮ್ದೇ. ನಮ್ದಲ್ಲ ಇವಳ್ದು, ನಂದೇ. ಗೈಸ್, ಗಿಲ್ಲಿ ಗೆದ್ದಾಗಿಂದ ಗಿಲ್ಲಿ ಅಂತ ನಿದ್ದೆಲು ಕನ್ವರ್ಸ್ತಾಳೆ. ಗಿಲ್ಲಿ ಬಿಗ್ ಬಾಸ್ ಹೋದಾಗಿಂದ ಗಿಲ್ಲಿ ಅಂತ ನಿದ್ದೆಲು ಕನ್ವರ್ಸ್ತಾಳೆ. ಕೆಲಸ ಮಾಡಿ ನಾನ್ ಮಾತಾಡ್ಬೇಕು, ಮಾತಾಡಕ್ಕೆ ಅವಕಾಶನೇ ಕೊಡ್ತಾರೆ. ಫೋನ್ ಯಾವ್ದೇ ಆಗಿರ್ಲಿ ಮಾತಾಡೋರು ನಾವಾಗಿರ್ಬೇಕು. ಪಟಾಕಿ ಯಾರ್ದಾಗಿರ್ಲಿ ಹಚ್ಚೋರು ನಾವೇ ಅಂದ್ಮೇಲೆ ಫಸ್ಟ್ ಹೊಡಿಬೇಕು. ಯಾಕೆ